ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪೈಪೋಟಿಗೆ ಇಳಿದು ಡೀಸೆಲ್ ಅನ್ನ ಏರಿಕೆ ಮಾಡಿದ್ದಾರೆ. ಇವರೇನು ಡೀಸೆಲ್ ಅನ್ನ ಏರಿಕೆ ಮಾಡಿದ್ರು, ಬಟ್ ಹೊರೆ ಆಗ್ತಾ ಇರೋದು ಈಗ ಪೋಷಕರಿಗೆ. ಅದು ಹೇಗೆ ಅಂತೀರಾ? ಅದರ ಒಂದು ವರದಿ ನಿಮ್ಮ ಮುಂದೆ. ಡೀಸೆಲ್ ಹೆಚ್ಚಳದ ಹೊರೆ ಪೋಷಕರಿಗೆ ಬರೆ. ಶಾಲಾ ವಾಹನದ ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರ. ಕಳೆದ 2 ತಿಂಗಳಿನಿಂದ ರಾಜ್ಯ ಸರ್ಕಾರ ದಿನನಿತ್ಯ ಬಳಕೆಯ ವಸ್ತುಗಳ ದರವನ್ನ ಏರಿಕೆ ಮಾಡುತ್ತಲೇ ಇದೆ. ಇದಕ್ಕೆ ತಕ್ಕಂತೆ ನಾವೇನು ಕಡಿಮೆ ಇಲ್ಲವೆಂಬಂತೆ ಕೇಂದ್ರ ಸರ್ಕಾರವು ದರ ಏರಿಕೆ ಮಾಡ್ತಿದೆ. ಅದರಲ್ಲೂ ಡೀಸೆಲ್ ದರವನ್ನ 2 ಸರ್ಕಾರಗಳು ಪೈಪೋಟಿಗಿಳಿದಂತೆ ತಲಾ 2 ರೂಪಾಯಿ ಏರಿಕೆ ಮಾಡಿವೆ. ಇದರ ಪರಿಣಾಮದ ಹೊರೆ ಪೋಷಕರ ಮೇಲೆ ಬಿದ್ದಿದೆ. ಖಾಸಗಿ ಬಸ್ ಮಾಲೀಕರ, ವ್ಯಾನ್ಗಳ ಮಾಲೀಕರು, ಖಾಸಗಿ ಶಾಲಾ ವಾಹನದ ಸಂಘ 20% ದರ ಏರಿಕೆ ಮಾಡಲು ನಿರ್ಧರಿಸಿದೆ. ಪ್ರತಿ ಮಗುವಿನ ವಾಹನ ಶುಲ್ಕ ತಿಂಗಳಿಗೆ 500 ನಿಂದ 600 ರೂಪಾಯಿ ಹೆಚ್ಚುವರಿಯಾಗಿ ಹೊರೆಯಾಗಲಿದೆ. ಸದ್ಯ ತಿಂಗಳಿಗೆ 2000 ದಿಂದ 2100 ರೂಪಾಯಿ ಇರುವಂತ ಶುಲ್ಕ ಇನ್ಮುಂದೆ 2500 ದಿಂದ 3000 ರೂಪಾಯಿ ಆಗಲಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಿತ ಎಲ್ಲಾ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾವೆ. ಈಗ ದಿನಸಿ ವಸ್ತುಗಳ ಬೆಲೆಗಳು ಜಾಸ್ತಿ ಆಗಿದ್ದಾವೆ, ಯಾಕಂದರೆ ಟ್ಯಾಕ್ಸಸ್ ವಿಚಾರದಲ್ಲಿ. ಮನೆ ರೆಂಟು ಸಹಿತ ಜಾಸ್ತಿ ಆಗಿದೆ. ಈಗ ರಾಜ್ಯ ಸರ್ಕಾರ ಹೊಸದಲ್ಲಿ ಹಾಲಿನ ದರನೂ ಜಾಸ್ತಿ ಮಾಡ್ತಾ ಇದೆ, ಮತ್ತು ನೀರಿಗೂ ಕೂಡ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಗಳು ಕೂಡ ಜಾಸ್ತಿ ಆಗಿದೆ. ಸೊ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸು ಕೂಡ ಜಾಸ್ತಿ ಆಗಿದೆ. ಸೊ ಈ ರೀತಿಯ ಬೆಲೆ ಹೆಚ್ಚಳವನ್ನು ಆಯ್ಕೆಯಾದಂಥ ಸರ್ಕಾರಗಳು, ಅಂದರೆ ಜನಪರವಾದಂಥ ನೀತಿಗಳನ್ನು ತಗೊಳ್ಳುವಂತಹ ಸರ್ಕಾರಗಳೇ ಜಾಸ್ತಿ ಮಾಡ್ತಾ ಇರುವಾಗ, ಇನ್ನು ಖಾಸಗಿ ಶಾಲೆಗಳು ಅವರ ಶಿಕ್ಷಕರಿಗೆ ಸಂಬಳ ಕೊಡುವಾಗ ಕಡಿಮೆ ಸಂಬಳವನ್ನು ಕೊಡೋದಕ್ಕೆ ಆಗೋದಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ 15ರಿಂದ 20% ಸಂಬಳವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಆಮೇಲೆ ಬಿಲ್ಡಿಂಗ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ನೀರಿನ ಟ್ಯಾಕ್ಸನ್ನು ಜಾಸ್ತಿ ಮಾಡೋದ್ರಿಂದ ಅದು ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ಶೂರೆನ್ಸ್ ಬೆಲೆಗಳು, ವೆಹಿಕಲ್ಲಿನ ಇನ್ಶೂರೆನ್ಸ್ ಬೆಲೆಗಳು ಕೂಡ ಜಾಸ್ತಿ ಆಗಿದ್ದಾವೆ. ಸೊ ಹಾಗಾಗಿ ಸಹಜವಾಗಿ ಶಾಲೆಗಳು ಶುಲ್ಕದಲ್ಲಿ ಹೆಚ್ಚಳವನ್ನು ಮಾಡ್ತವೆ. ಅದ್ರ ಜೊತೆಗೆ ವೆಹಿಕಲ್ ಕಾಸ್ಟನ್ನು ಕೂಡ, ಅಂದರೆ ಮಕ್ಕಳ ಸಾರಿಗೆ ಕಾಸ್ಟ್ ಏನಿತ್ತು ಅದನ್ನು ಕೂಡ ಜಾಸ್ತಿ ಮಾಡುವಂತಹ ನಿರ್ಧಾರವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಗೊಂಡಿದ್ದಾವೆ. ಖಾಸಗಿ ಶಾಲೆಗಳಿಗೆ ಬಡವರು, ಮಧ್ಯಮ ವರ್ಗದವರು ಸಹ ಪೋಷಕರು ತಮ್ಮ ಮಕ್ಕಳನ್ನ ಕಳುಹಿಸುತ್ತಾರೆ. ಈಗಿರುವ ದರ ಏರಿಕೆ ಹೊಡೆತಕ್ಕೆ ಕಂಗಾಲಾಗಿರುವ ಶ್ರೀ ಸಾಮಾನ್ಯನಿಗೆ ಮತ್ತೊಂದು ದರ ಹೆಚ್ಚಳವಾಗಲಿದೆ. ವಾಹನದ ಶುಲ್ಕ ಹೆಚ್ಚಳದಿಂದ ಪ್ರತಿ ವಿದ್ಯಾರ್ಥಿಯ ಕುಟುಂಬಕ್ಕೆ 500 ನಿಂದ 600 ರೂಪಾಯಿ ಹೊರೆಯಾಗಲಿದೆ. ಇದೇ ಶೈಕ್ಷಣಿಕ ವರ್ಷದಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ. ಈ ಬಗ್ಗೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲ, ಆಕ್ಚುಲಿ ಈಗ ನಂಗೆ ಕೆಲಸ ಇಲ್ಲ, ಸೊ ಅದರಿಂದ ಈಗ ನೀವು ಕೇಳಿದ ಪ್ರಶ್ನೆಗೆ ಇವತ್ತು ಬೆಳಿಗ್ಗೆ ಎಲೆಕ್ಟ್ರಿಸಿಟಿ ಬಿಲ್ ನೋಡಿದಾಗ ತುಂಬ ಜಾಸ್ತಿ ಶಾಕ್ ಆಗಿದೆ. ಯಾಕೆಂದರೆ ನಮಗೆ ಮುಂಚೆ ಬರ್ತಿರುವ 3 ಡಿಜಿಟ್ ನಂಬರು ಈಗ ಬರ್ತಿರೋ 4500 ಮೇಲೆ ಬಂದಿದೆ ಎಲೆಕ್ಟ್ರಿಸಿಟಿ ಬಿಲ್ಲು. ನೋಡಿದಾಗ ಏನು ಮಾಡಬೇಕು, ಏನು ಕುಡಿಬೇಕು, ಏನು ತಿನ್ನಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಜಾಸ್ತಿ ಖರ್ಚಾಗ್ತಿದೆ ಬೆಂಗಳೂರಲ್ಲಿ. ಸೊ ಅದರಿಂದ ನಾವು ಗೌರ್ಮೆಂಟ್ ಏನು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಮೊದಲು ಎಲ್ಲ ಕಡಿಮೆ ಮಾಡಿ ಈಗ ಸಡನ್ಲಿ ಎಲ್ಲ ಇನ್ಕ್ರೀಸ್ ಆಗಿಬಿಟ್ರೆ ಹೊಸ ಫೈನಾನ್ಷಿಯಲ್ ಇಯರ್ ಬೇರೆ. ಸೊ ಅದರಿಂದ ನಮಗೆ ಬರುವ ಕಷ್ಟ ನಮ್ಗೆ ಮಾತ್ರ ಗೊತ್ತು. ಗೌರ್ಮೆಂಟಿಗೆ ಏನು ಹೇಳಕ್ಕಂತ ಇಲ್ಲ, ಮಾಡ್ಲಕ್ಕಂತ ಇಲ್ಲ. ಅವ್ರು ಬರ್ತಾರೆ, ಅವ್ರು ಹೋಗ್ತಾರೆ. ಲಕ್ಷಾಂತರ ಮಕ್ಕಳನ್ನ ಪೋಷಕರು ಖಾಸಗಿ ಶಾಲೆಗೆ ಬಸ್, ವ್ಯಾನ್ಗಳ ಮೂಲಕ ಕಳುಹಿಸುತ್ತಾರೆ. ಈ ದರವೇ ಹೊರೆಯಾಗ್ತಿದೆ ಎನ್ನುವ ಹೊತ್ತಿನಲ್ಲಿ ಇದೀಗ ಮತ್ತಷ್ಟು ದರದ ಹೊರೆಯನ್ನ ಪೋಷಕರು ಹೊರಬೇಕಾಗಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.